ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಹಲಸಿನ ಹಣ್ಣಿನ ಮುಲ್ಕ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಮೊದಲಿಗೆ ಗ್ಯಾಸ್ ಒಲೆಯನ್ನು ಉರಿಸಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ. ಯಾವ ಅಡುಗೆ ಎಣ್ಣೆ ಬೆಳೆಸ್ತಿರೋ ಅದೇ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಹಲಸಿನ ಹಣ್ಣನ್ನೆಲ್ಲ ಬೇರ್ಪಡಿಸಿ ಇಟ್ಟಿದ್ದೇನೆ. ಈಗ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ತಾ ಇದ್ದೇನೆ. 1 ಪಾವು ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಸಿ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಹಾಕಿರೋದು. ಪುನಃ ಸ್ವಲ್ಪ ಉಳಿದಿರುವ ಹಲಸಿನ ಹಣ್ಣನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಈಗ ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಫ್ರೆಂಡ್ಸ್, ತರಿತರಿಯಾಗಿ ನೀರು ಹಾಕದೆ ರುಬ್ಬಿಕೊಂಡಿರುವ ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪನೇ ಹಿಟ್ಟನ್ನು ಎಣ್ಣೆಗೆ ಬಿಟ್ಕೊಳ್ಬೇಕು. ಕೈಯಿಂದ ಬಿಟ್ಕೊಂಡ್ರೆ ತುಂಬಾ ಸ್ಪೀಡಾಗಿ ಬಿಟ್ಕೊಳ್ಳಿಕ್ಕಾಗ್ತದೆ. ಮಧ್ಯಮ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಬೇಕು. ನಂತರ ಈ ರೀತಿ ಮಗುಚಿ ಹಾಕ್ಕೊಳ್ಬೇಕು. ಬ್ರೌನ್ ಕಲರ್ ಬರುವ ತನಕ ಮಧ್ಯಮ ಉರಿಯಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಈ ರೆಸಿಪಿ ಉಡುಪಿ ಮಂಗಳೂರು ಕಡೆ ಎಲ್ಲ ತುಂಬಾ ಫೇಮಸ್ ಆಗಿರುವ ರೆಸಿಪಿ ಇದು. ಹಲಸಿನ ಹಣ್ಣು ಸಿಕ್ಕಿದರೆ ಕ್ವಿಕ್ಕಾಗಿ ರೆಡಿ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವ ಮುಲ್ಕ ರೆಸಿಪಿ ರೆಡಿ ಆಯಿತು. ಬಿಸಿ ಬಿಸಿ ಇರುವಾಗಲೇ ಕರುಮ್ ಕುರುಮ್ ಅಂತ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ. ಈ ಹಲಸಿನ ಹಣ್ಣಿನ ಸ್ನ್ಯಾಕ್ಸ್ ರೆಸಿಪಿ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.